ಈ ವಿಡಿಯೋಲಿ ನಾವು ಬಿಟ್ಕಾಯಿನ್ ವಾಲೆಟಲ್ಲಿ ಬಿಟ್ಕಾಯಿನ್ನ ಅಮೌಂಟ್ನ ಯಾವ ಥರ ಆ್ಯಡ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೆಬ್ಸೈಟ್ ಹೆಸರು ಬಂದುಬಿಟ್ಟು ಕಾಯಿನ್ ATM ರೆಂಡರ್ ಅಂತ. ನಿಮಗೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲೆಲ್ಲಿ ಬಿಟ್ಕಾಯಿನ್ ATM ಇದ್ದಾವೆ ಅಂತ ಈ ವರ್ಲ್ಡ್ ಮ್ಯಾಪಲ್ಲಿ ತೋರಿಸುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದಿದೆ. ಪ್ರೆಸೆಂಟ್ ಅದು ವರ್ಕ್ ಆಗ್ತಾ ಇದೆಯಲ್ಲ ನನಗೂ ಗೊತ್ತಿಲ್ಲ. ಓಕೆ, ಅದನ್ನು ಒಂದ್ಸರಿ ನೋಡೋಣ. ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಬೈ ಮಾಡಬೇಕು ಸೇಲ್ ಮಾಡಬೇಕು ಅಂತ ಒಂಥರ ಫಿಲ್ಟರ್ ಥರ ವರ್ಕ್ ಆಗೋದು ನೋಡಿರಿ. ಸೇಲ್ ಅಂತ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನಾವು ಬೈ ಎಲ್ಲ ಮಾಡ್ತಾರೆ ಬೈ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಂಡಿಯಾದದ್ದು ನೋಡೋಣ. ಸ್ವಲ್ಪ ಸುಮ್ಮನೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಅಷ್ಟೇ. ನಿಮಗೆ ಇದು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ನೀವು ATM ಎಲ್ಲೆಲ್ಲಿದೆ ಅಂತ ನೋಡ್ಕೋಬೋದು. ನೀವು ಫ್ರೆಂಡ್ಸ್ ಯಾರನ್ನಿದ್ರೆ ಬೇರೆ ಕಂಟ್ರಿಯಲ್ಲಿ ಹಾಕ್ಸ್ಕೊಳಕ್ಕೆ ಟ್ರೈ ಮಾಡಿ. ಜಾಸ್ತಿ ಇಂಡಿಯಾದಲ್ಲೇ ಅಷ್ಟೊಂದು ಸೆಕ್ಯೂರ್ ಆಗಿರಲ್ಲ. ನಿಮಗೇನೋ ಕ್ವಶನ್ಸ್ ಕೇಳ್ತಾರೆ. ಮೇಯ್ನು ಅಲ್ಲಿ ATM ಹತ್ರ ನಿಮ್ಮ CCTV ಇಲ್ದ ಅಂತ ATMನ ಚೂಸ್ ಮಾಡ್ಕೊಳ್ಳಿ. ನೋಡಿಸ್ತೀನಿ ಯಾವ ಥರ ಇರುತ್ತೆ. ATM ಅಂದರೆ ಮಾಮೂಲು ಬ್ಯಾಂಕಲ್ಲಿ ನಾವು ಹೋಗ್ತಿಲ್ಲ ಆ ಥರ ATM ಮಿಷನ್ ಥರ ಇರಲ್ಲ. ಒಂಥರ ಕಾಯಿನ್ ಬೂತ್ ಥರ ಇರ್ತವೆ. ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ ನಾನು ಫೋಟೋಲಿ. ಇಲ್ಲಿ ನೋಡಿರಿ ಡೈರೆಕ್ಷನ್ಸ್, ನೀವು ಡೈರೆಕ್ಷನ್ ಗೂಗಲ್ ಮ್ಯಾಪು ತೋರಿಸುತ್ತದು. ಓಕೆ, ಲೋಡ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಫೋಟೋಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಬಿಟ್ಕಾಯಿನ್ ATM. ಒಂಥರ ಹೆಂಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಗುಣ ಇರುತ್ತೆ. ನಮ್ಮ ಫ್ರೆಂಡ್ ಕಳಿಸಿರೋದ್ರಾಗೆ ಯೆಲ್ಲೋ ಕಲರ್ ಇದೆ. ತೋರಿಸ್ತೀನಿ ನೋಡ್ರಿ, ನಿಮ್ಗೆ ವಿಡಿಯೋನು ತೋರಿಸ್ತೀನಿ ಅದು. ಈಗ ಬಿಟ್ಕಾಯಿನ್ ATM ಇಂದ ವಾಲೆಟ್ಗೆ ಯಾವ ಥರ ಮನಿನ ಆ್ಯಡ್ ಮಾಡ್ಕೊಳೋದು ಅಂತ ನೋಡೋಣ. ನಮ್ಮದು ಲೆಗಸಿ ಅಕೌಂಟ್ ಇರುತ್ತಲ್ಲ, ನಿಮಗೆ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ, ನಾನು ಹಿಂದಿನ ವಿಡಿಯೋಲ್ಲಿ ತೋರಿಸಿದ್ದೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಅದ್ರದ್ದು QR ಕೋಡನ್ನು ಇಲ್ಲಾಂದರೆ ಒಂದು ಅಡ್ರೆಸ್ ಅಂತ ಇರುತ್ತೆ, ಆ ಅಡ್ರೆಸ್ನ ಕಾಪಿ ಮಾಡ್ಕೊಂಡ್ಬಿಟ್ಟು, ಇವಾಗ ನಾನು ಹೋಗಿಲ್ಲ, ನಾನು ಜರ್ಮನಿಲಿ, ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಕಳಿಸಿದ್ದೀನಿ, ಅವ್ನು ನನಗೆ ಆಗ್ತಾ ಇದ್ದಾನೆ ಅಲ್ಲಿಂದ ಬಿಟ್ಕಾಯಿನ್ ATM ಇಂದ. ತೋರಿಸ್ತೀನಿ ನೋಡ್ರಿ ಯಾವ ಥರ ಆ್ಯಡ್ ಮಾಡೋದು ಅಂತ. ಇದೇ ಬಿಟ್ಕಾಯಿನ್ ಅದು ATM. ಒಂದೊಂದು ಕಡೆ ಒಂದೊಂದು ಥರ ಇರ್ತವೆ ATM, ಬಟ್ ಯೂಸ್ ಮಾಡೋದೆಲ್ಲ ಜನರಲ್ಲಾಗಿ ಒಂದೇ ಥರ. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದರಲ್ಲಿ ಯೆಲ್ಲೋ ಕಲರ್ ಇದೆ, ಒಂದೊಂದು ಕಡೆ ವೈಟ್ ಕಲರ್ ಆಗಿರ್ತವೆ, ನನ್ನ ಕಡೆ ಪಿಂಕ್ ಕಲರಲ್ಲಿ ಇರ್ತವೆ, ಬಟ್ ಯೂಸ್ ಮಾಡೋದೆಲ್ಲ ಒಂದೇ ಥರ. ಅದು ಯಾವ ಥರ ಅಂತ ನೋಡಿಸ್ತೀನಿ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಎರಡು ಕರೆನ್ಸಿಗೂ ಸಪೋರ್ಟ್ ಮಾಡುತ್ತೆ. ಒಂದು ಬಿಟ್ಕಾಯಿನ್ಗೂ ಸಪೋರ್ಟ್ ಮಾಡುತ್ತೆ, ಇಂದ ಈ ಥರ ಅಂತ ಇದೆಲ್ಲ ಅದು ಗುಣ ಸಪೋರ್ಟ್ ಮಾಡಿ. ಈ ಥರ ಅನ್ನೋದು ಕೂಡ ಕ್ರಿಪ್ಟೋ ಕರೆನ್ಸಿನೇ ಅದು ಒಂದು. ಇವಾಗ ಯಾವ ಥರ ಆ್ಯಡ್ ಮಾಡ್ಕೊಳೋದು ಅಂತ ನೋಡೋಣ. ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಬಿಟ್ಕಾಯಿನ್ ಅಂತ, ಅಲ್ಲಿ ಟ್ಯಾಪ್ ಮಾಡಿ. ಸ್ಕ್ರೀನ್ ಟಚ್ ಮಾಡಿದ ತಕ್ಷಣ ಎರಡು ಕರೆನ್ಸಿ ಅನ್ನೋದು ಕಾಣಿಸುತ್ತೆ. ಬಿಟ್ಕಾಯಿನ್ನ ನಾವು ಸೆಲೆಕ್ಟ್ ಮಾಡಬೇಕು. ಬೈ ಅಂತ ಹೊಡೆಯೋಣ. ಅಪ್ ಟು €250 ಅಂತ ಇದೆಲ್ಲ, ಅದನ್ನು ಸೆಲೆಕ್ಟ್ ಮಾಡೋಣ. 250 ನಮಗಾದರೆ ಇಂಡಿಯನ್ ರುಪೀಸ್ ಅಂತ ಇರುತ್ತೆ, 250 ಇಂಡಿಯನ್ ರುಪೀಸ್ ಅಂತ. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಲ್ಲ, ನೀವು QR ಕೋಡ್ ಅನ್ನೋದನ್ನು ಸ್ಕ್ಯಾನ್ ಮಾಡಿರಿ ಅಂತ. ನಮ್ಮ ಫ್ರೆಂಡಿಗೆ ನಾನು QR ಕೋಡ್ ಅನ್ನೋದು ನಾನು ಲೆಗಸಿ ಅಕೌಂಟ್ ಸೆಂಡ್ ಮಾಡಿದ್ದೀನಿ. ಇನ್ನೂ ಐಫೋನ್ ಯೂಸ್ ಮಾಡ್ತದೆ, POL ತೊಗೊಂಡಿದ್ದವನು, ಹಂಗೆ ಇಟ್ಕೊಂಡವನು ಪಾಪ. ಅಲ್ಲಿ ಮುಂದೆ ಅಲ್ಲಿದ್ದೆಲ್ಲ ಕ್ಯಾಮ್ರಾ ತೋರಿಸಿದ್ರೆ ಅದು ಸ್ಕ್ಯಾನ್ ಮಾಡ್ಕೊಳುತ್ತೆ. ಸ್ಕ್ಯಾನ್ ಮಾಡ್ಕೊಂಡಿದ ತಕ್ಷಣ ಈ ಥರ ಬರುತ್ತೆ ಸ್ಕ್ರೀನಲ್ಲಿ. ಇವಾಗ ನಾವು ನಮ್ಮ ಹತ್ರ ಇರುತ್ತಲ್ಲ ಮನಿ ಅನ್ನೋದು ನೋಟ್ ಅನ್ನೋದನ್ನು ಅಲ್ಲಿ ಬ್ಲೂ ಕಲರ್ ಮೇಲೆ ಟಾಪಲ್ಲಿ ಕಾಣಿಸ್ತಿದೆಲ್ಲ, ಅದಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ, ಅದೇ ತೊಗೊಳುತ್ತೆ ನೋಡಿ. €20 ಅನ್ನೋದನ್ನು ನಾನು ಹಾಕ್ತಾ ಇದ್ದೆ ನಮ್ಮ ಫ್ರೆಂಡು. ಹಾಕಿದ ತಕ್ಷಣ ನೋಡಿ ತೋರಿಸ್ತಾ ಇದೆ €20 ಅಂತ. ಅದಕ್ಕೆ ಬಿಟ್ಕಾಯಿನ್ಸ್ ಎಷ್ಟು ಬಂದಿದ್ದಾವೆ ಅಂದರೆ 0.00154 ಬಿಟ್ಕಾಯಿನ್ಸ್ ಅಷ್ಟೊಂದು ಬಂದಿದೆ ನಮಗೆ. ಅಷ್ಟು ತೋರಿಸುತ್ತೆ, ಇಷ್ಟು ಬರುತ್ತೆ ಅಂತ. ನಾವು ಇಷ್ಟ ಆದರೆ ಅಲ್ಲಿ ಬೈ ಬಿಟ್ಕಾಯಿನ್ ಅಂತ ಇದೆಲ್ಲ ಆಪ್ಷನ್ನು ಫುಲ್ ರೈಟ್ ಸೈಡ್ ಬಾಟಮಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು, ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಓಕೆ, ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂದಿದ ತಕ್ಷಣ ನಾವು ರಿಸಿಪ್ಟ್ ಬೇಕಂದರೆ ಅಲ್ಲಿ ಇದೆಲ್ಲ ಸೆಂಡ್ ರಿಸಿಪ್ಟ್ ಅನ್ನೋದನ್ನು ಹೊಡಿಬೇಕು. ಏನಕ್ಕಂದ್ರೆ ನಮ್ಮ ಫ್ರೆಂಡ್ಗೆ ಹೇಳಿದ್ದೆ, ಅವ್ನು ಬೈ ಮಾಡೋದು ನನಗೆ ಗೊತ್ತಾಗಬೇಕಲ್ಲ ಅಂತ. ನಿಮಗೆ SMS ಬೇಕೋ ಇಮೇಲಲ್ಲಿ ಬೇಕೋ ಅಂತ ಕೇಳುತ್ತೆ, ನಾವು ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ಸದ್ಯಕ್ಕೆ ಇಮೇಲ್ಗೆ ಚೂಸ್ ಮಾಡೋಣ. ಇಷ್ಟಾರ ಚೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲನ್ನು ಮಾಡ್ಬೋದು. ಓಕೆ, ನಮ್ಮ ಅಕೌಂಟ್ಗೆ ಬಂದಿದೆ ನೋಡ್ರಿ, ಜಾನ್ವಿಕ್ ಲೆಗಸಿ ಅಂತ ಇದೆಲ್ಲ, ಜಾನ್ವಿಕ್ ಲೆಗಸಿ ಅಂತ ಅಕೌಂಟಿಗೆ ಬಂದಿದೆ ನೋಡ್ರಿ. ಎಷ್ಟು ಬಂದಿದೆ ಅಂದರೆ 1.44 ಬಿಟ್ಕಾಯಿನ್. ಬಿಟ್ಕಾಯಿನ್ ಅಲ್ಲ, ಮೈಕ್ರೋ ಬಿಟ್ಕಾಯಿನ್ ಅದು. ನಮ್ಮ ಅಕೌಂಟ್ ಅಂತ ತೋರಿಸ್ತಾ ಇದೆಲ್ಲ, ಅಲ್ಲಿ ಇದೆ ನೋಡ್ರಿ, ಪ್ಲಸ್ ಅಂತ ಹೇಳ್ಬಿಟ್ಟು 1.44 ಬಿಟ್ಕಾಯಿನ್. ಬ್ಯಾಲೆನ್ಸ್ ಹತ್ರನೂ ತೋರಿಸ್ತಾ ಇದೆ ನೋಡ್ರಿ, 1.44 M ಅಂತ ಇದ್ರೆ ಮೈಕ್ರೋ ಬಿಟ್ಕಾಯಿನ್ ಅಂತ.
ಓಕೆ, ನಿಮಗೆ ಗೊತ್ತಾಯ್ತಾ ನಾ ಯಾವ ಥರ ಆ್ಯಡ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡ್ರಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಪಕ್ಕ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್.